ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶರೀರ ರಚನಾಶಾಸ್ತ್ರದಲ್ಲಿ ಬರುವಂತಹ ನಿಲುವು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ದಾರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಹೋದ ಕ್ಲಾಸಲ್ಲಿ ನಾನು ಶಿರಚನಾಶಾಸ್ತ್ರದ ಅರ್ಥ ಹಾಗೆ ಸಂಧಿಗಳ ಬಗ್ಗೆ ಮೂಳೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇವಾಗ ನಿಲುವು ಈ ಒಂದು ವಿಷಯದ ಬಗ್ಗೆ ನೋಡೋಣ. ಗಮನಿಸಬೇಕಾದಂತಹ ಅಂಶಗಳು, ನಿಲುವಿನಲ್ಲಿ ಏನು ಅಂಶಗಳನ್ನು ಗಮನಿಸಬೇಕು ಅಂತ. ಆದರ್ಶ ನಿಲುವಿಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಕೆಲಸ ಮಾಡುವಂಥ ಸ್ನಾಯುಗಳು ಬೇಕು. ಆ ಕೆಲಸ ಮಾಡುವಂಥ ಸ್ನಾಯುಗಳು ಯಾವ್ಯಾವು ಅಂದರೆ ಇರೆಕ್ಟರ್ ಸ್ಪೈನಿ, ಟ್ರಾಪಿಜಿಯಸ್, ಲ್ಯಾಟಿಸಿಮಸ್, ಸ್ಪಿನಿಯಸ್ ಕ್ಯಾಪಿಟಿಸ್, ಮೀನು, ಗಂಡದ ಸ್ನಾಯುಗಳು, ತೊಡೆಯ ಸ್ನಾಯುಗಳು, ಇದು ಗಡ್ಡದ ಸ್ನಾಯುಗಳಾಗಬೇಕು, ತೊಡೆಯ ಸ್ನಾಯುಗಳು, ಇವೆಲ್ಲ ಏನು ಆದರ್ಶ ನಿಲುವಿಗೆ ಅಂಶಗಳು. ಈಗ ಜಗಣವು ಶರೀರದ ಮೇಲಿನ ಭಾರವನ್ನು ಹೊರುತ್ತದೆ. ಜಗಣ ಏನು ಮಾಡ್ತದೆ ಅಂದರೆ ಶರೀರದ ಮೇಲಿನ ಭಾರವನ್ನು ಹೊರುತ್ತದೆ. ಶರೀರದ ಒಳ್ಳೆಯ ನಿಲುವಿನಲ್ಲಿ ಹೊಟ್ಟೆಯ ರೆಕ್ಟಸ್, ಅಬ್ಲಿಕ್ ಮತ್ತು ಟ್ರಾನ್ಸ್ವಾರ್ಸಿಲಿಸ್ ಸ್ನಾಯುಗಳು ಏನು ಮಾಡ್ತವೆ, ಕಾರ್ಯವನ್ನು ಮಾಡ್ತವೆ. ಹೊಟ್ಟೆಯ ಈ ಸ್ನಾಯುಗಳು ದುರ್ಬಲವಾಗಿದ್ದರೆ ಅವಾಗ ಏನು ಬರ್ತೈತೆ ಅಂತಂದರೆ ವಿಸಿರೆ ಫೋಸಿಸ್ ಮತ್ತು ಹಾರ್ನಿಯಾ ಎಂಬ ದೋಷಗಳು ಏನು ಮಾಡ್ತವೆ, ಇಲ್ಲಿ ಕಂಡುಬರ್ತವೆ. ಒಳ್ಳೆಯ ನಿಲುವಿನಿಂದ ಸ್ನಾಯು, ಜ್ಞಾನತಂತು ಮತ್ತು ಶ್ವಾಸನದ ದಣಿವುಗಳು ಬೇಗ ಏನಾಗಲ್ಲ, ಬರೋದಿಲ್ಲ. ಒಳ್ಳೆಯ ನಿಲುವು ಅಂದರೆ ಯಾವುದೇ ರೀತಿ ದಣಿವು ಉಂಟಾಗೋದಿಲ್ಲ. ರಿಕೆಟ್ಸ್, ಕ್ಷಯ ಅಂದರೆ TB, ಪೋಲಿಯೋ ರೋಗಗಳಿಂದ ಕೆಲವು ಸ್ನಾಯುಗಳು ದುರ್ಬಲವಾಗಿ ಒಳ್ಳೆಯ ನಿಲುವು ಏನು ಮಾಡ್ತವೆ, ಕೆಡುತ್ತವೆ. ರಿಕೆಟ್ಸ್, ಕ್ಷಯ ಮತ್ತು ಪೋಲಿಯೋ ರೋಗಗಳಿಂದ ಕೆಲವು ಸ್ನಾಯುಗಳು ದುರ್ಬಲವಾಗಿ ಒಳ್ಳೆಯ ನಿಲುವು ಏನು ಮಾಡ್ತವೆ, ಕೆಡ್ತವೆ. ನಿಲುವಿನ ದೋಷಗಳು, ವಿಷಮ ಪ್ರಮಾಣದ ಸ್ನಾಯುಗಳ ಬೆಳವಣಿಗೆಯನ್ನು ತಪ್ಪಿಸಲು ಒಂದು ಯೋಗ್ಯ ವ್ಯಾಯಾಮಗಳಲ್ಲಿ ಮಾಡಬೇಕು. ನಿಲುವಿನ ದೋಷಗಳನ್ನು ಅಥವಾ ವಿಷಮ ಪ್ರಮಾಣದ ಸ್ನಾಯುಗಳ ಬೆಳವಣಿಗೆ ತಪ್ಪಿಸಲು ಯೋಗ್ಯ ಒಂದು ವ್ಯಾಯಾಮಗಳಲ್ಲಿ ಮಾಡಬೇಕು. ಸಂತೋಷ, ಸಾರ್ಥಕತೆ, ಆತ್ಮವಿಶ್ವಾಸ, ತೃಪ್ತಿ ಈ ಒಂದು ಮಾನಸಿಕ ಒಲವುಗಳು ಯೋಗ್ಯ ಒಂದು ನಿಲುವಿಗೆ ಏನಾಗ್ತವೆ, ಅವಶ್ಯಕವಾಗ್ತವೆ. ಅತಿ ವಿನಯ, ವಿಶ್ವಾಸವಿಲ್ಲದಿರುವಿಕೆ, ಅಂಜಿಕೆ, ನಾಚಿಕೆ ಈ ಮಾನಸಿಕ ಒಲವುಗಳು ನಿಲುವಿಕೆಯಲ್ಲಿ ನ್ಯೂನತೆ ಉಂಟು ಮಾಡ್ತವೆ. ಅನುವಂಶೀಯತೆಯ ಕೆಲವು ವಿಶಿಷ್ಟ ಒಂದು ಶಾರೀರಿಕ ರಚನೆ ಉಳ್ಳವರಿಗೆ ಒಳ್ಳೆಯ ನಿಲುವು ಏನಾಗಲ್ಲ, ಸಾಧಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಿಲುವು ಒಳ್ಳೆಯದಾಗಿರಬೇಕಾದ್ರೆ ಯಾವ ಅಂಶನೂ ಗಮನಿಸಬೇಕು ಅನ್ನೋದು ಎಲ್ಲ ಮುಖ್ಯವಾಗಿರ್ತೈತಿ. ಈಗ ನಿಲುವಿನಲ್ಲೇ ಕೆಲವು ಪ್ರಕಾರಗಳಿದ್ದಾವೆ. ಒಂದು ಗೂನು ಬೆನ್ನು, ಅದಕ್ಕೆ ಇಪಿಸಸ್ ಅಂತ ಕರಿತೀವಿ. ಲಾರ್ಡಸಿಸ್, ಹಾಗೆ ಸ್ಕೋಲಿಯಾಸಿಸ್, ತಾಕುವ ಮೊಣಕಾಲುಗಳು, ನ್ಯಾಕ್ನಿ ಅಂತೇಳಿ ಕರಿತೀವಿ. ಬಿಲ್ಲು ಕಾಲುಗಳು, ಬೌಲ್ ಲೆಗ್ಸ್ ಅಂತೇಳಿ ಕರಿತೀವಿ. ಚಪ್ಪಟೆ ಪಾದ, ಫ್ಲ್ಯಾಟ್ ಫುಟ್ ಅಂತ ಕರಿತೀವಿ. ಇವೆಲ್ಲ ಏನು ಗೂನು ಅಂದರೆ ನ್ಯೂನತೆಯ ಕೊರತೆಗಳು. ಇವಾಗ ಗೂನು ಬೆನ್ನು ಅಥವಾ ಕೈಪೋಸಿಸ್. ಮಣಿಸರಕ್ಕೆ ಇರುವಂಥ ಮೂಲ ವಕ್ರಗಳಲ್ಲಿ ಮೇಲಿನ ಬೆನ್ನಿನ ವಕ್ರವು ಹಿಂದೆ ವಿಪರೀತವಾಗಿ, ನೋಡಿರಿ, ಮಣಿಸರಕ್ಕೆ ಇರುವಂತಹ ಮೂಲ ವಕ್ರಗಳಲ್ಲಿ ಮೇಲಿನ ಬೆನ್ನಿನ ವಕ್ರವು ಹಿಂದೆ ಏನಾಗ್ತೈತೆ, ವಿಪರೀತವಾಗಿ ಗೋಣು ಮುಂದೆ ಬಾಗುವುದಕ್ಕೆ ಏನಂತೀವಿ ನಾವು ಗೂಣು ಬೆನ್ನು ಅಂತೇಳಿ ಕರಿತೀವಿ. ಗಂಡಸರಿಗಿಂತ ಹೆಂಗಸರಲ್ಲಿ ಹೆಚ್ಚಾಗಿ ಏನು ಮಾಡ್ತೈತೆ, ಗೂಣು ಬೆನ್ನು ಕಂಡುಬರ್ತೈತೆ. ಗಂಡಸರಿಗಿಂತ ಹೆಂಗಸರಲ್ಲಿ ಜಾಸ್ತಿ ಕಂಡುಬರ್ತೈತೆ. ಏಕೆಂದರೆ ಅದು ಮಾನಸಿಕ ನಾಚಿಕೆ ಮತ್ತು ಕೀಳರಿಮೆಯಿಂದ ಇದೇನಾಗ್ತೈತಿ, ಈ ಒಂದು ಬೇನೆ ಕಾಣಿಸ್ಕೊಳ್ತೈತಿ. ಅಯೋಗ್ಯ ಆಸನಗಳು ಅಂದರೆ ಯೋಗ್ಯ ಪ್ರಮಾಣದಲ್ಲಿ ಆಸನಗಳನ್ನು ಮಾಡದಿರುವುದು ಅದಕ್ಕೆ ಕಾರಣ ಆಗ್ತೈತೆ. ಆಸನಗಳು ಕಣ್ಣು, ಕಿವಿ ಇವುಗಳಲ್ಲಿ ದೋಷ ಮತ್ತು ಕಾಲಿನ ಸ್ನಾಯುಗಳ ಅಶಕ್ತತೆಯಿಂದ ಅಥವಾ ದಣಿವಿನಿಂದ ಕೈಪೋಸಿಸ್ ಏನಾಗ್ತೈತೆ, ಬೆಳೀತೈತೆ. ವಿಶೇಷವಾಗಿ ಮುದುಕರಲ್ಲಿ ಇದೇನು ಮಾಡ್ತೈತೆ, ಬರ್ತಾ ಹೋಗ್ತೈತೆ. ಯಾಕಂದರೆ ಅವರ ವಯಸ್ಸಾಗ್ತಾ ಏನಾಗ್ತೈತೆ, ಗೋನುಬೆನ್ನು ಬರ್ತೈತೆ. ಇದಕ್ಕೇನು ಚಿಕಿತ್ಸೆ, ಏನು ಟ್ರೀಟ್ಮೆಂಟ್ ಕೊಟ್ಕೋಬೇಕು ಅಂತಂದರೆ ಬೋರ್ಲಾಗಿ ಮಲಗಬೇಕು, ತಲೆ ಮೇಲೆತ್ತಬೇಕು, ಎದೆ ಮತ್ತು ಮೊಣಕೈಗಳನ್ನು ಹಿಡಿದು ಭುಜ ಮತ್ತು ತಲೆಗಳನ್ನು ಹಿಂದೆ ಅದುಮುವುದು, ಸಾದ ದಂಡ ಮತ್ತು ಧನುರಾಸನ ಮಾಡಬೇಕು. ಈ ಒಂದು ದೋಷ ಇತ್ತಂದರೆ ಈ ಒಂದು ನಾವು ಆಸನಗಳನ್ನು ಮಾಡಬೇಕು. ಇವಾಗ ಲಾರ್ಡೋಸಿಸ್, ಇದು ವಿಪರೀತವಾಗಿ ಏನು ಮಾಡ್ತೈತೆ, ಹೊಟ್ಟೆ ಬಂದವರಲ್ಲಿ ಕಾಣ್ತೈತೆ. ಬೆನ್ನು ಮಣಿಸರದ ಸೊಂಟದ ವಕ್ರತೆಯು ಅತಿಶಯವಾಗಿ ಮುಂದೆ ಬಾಗಿದರೆ ಅದಕ್ಕೇನಂತೀವಿ, ಲಾರ್ಡೋಸಿಸ್ ಅಂತೀವಿ. ಗೂನು ಬೆನ್ನು ಏನಾಗ್ತೈತೆ, ನಮ್ಮದು
ಕತ್ತು ಮುಂದೆ ಬರ್ತೈತೆ, ಆದರೆ ಲಾಡಾಸಿಸಲ್ಲಿ ಏನಾಗುತ್ತೆ, ಇಲ್ಲಿ ಹೊಟ್ಟೆ ಮುಂದೆ ಬರ್ತೈತೆ. ಅಂದರೆ ಬೆನ್ನು ಮಣಿಸರದ ಸೊಂಟದ ವಕ್ರತೆ ಅತಿಶಾಗಿ ಮುಂದೆ ಬರ್ತೈತೆ, ಅದಕ್ಕೆ ಲಾಡಾಸಿಸ್ ಅಂತೀವಿ. ಅಂದರೆ ಹೊಟ್ಟೆ, ಬೆನ್ನು, ಸೊಂಟದ ಸ್ನಾಯುಗಳು ಏನಾಗ್ತದೆ ಇಲ್ಲಿ ದುರ್ಬಲವಾಗಿ ಈ ಒಂದು ಬೊಜ್ಜು ಬರಲಿಕ್ಕೆ ಕಾರಣ ಆಗ್ತೈತಿ. ಹಾಗಾದರೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ, ಏನು ನಾವು ಚಿಕಿತ್ಸೆ ವ್ಯಾಯಾಮ ಮಾಡ್ಕೋಬೇಕಂದ್ರೆ ಮೊಣಕಾಲನ್ನು ಮಡಿಚಿ ಎದೆಗೆ ತೂರಬೇಕು. ಮೊಣಕಾಲುಗಳು ಮಡಿಚಿ ಎದೆಗೆ ತರುವುದು, ಮೊಣಕಾಲಿಗೆ ಮೂಗು ಮುಟ್ಟಿಸುವುದು, ಕಾಲು ಮೇಲೆತ್ತಿ ಸೈಕಲ್ ತುಳಿದಂತೆ ತುಳಿಯುವುದು. ಇವೆಲ್ಲ ಮಾಡೋದರಿಂದ ಏನಾಗ್ತೈತೆ, ನಮ್ಮ ಲಾಡಾಸಿಸ್ ಕಂಟ್ರೋಲ್ಗೆ ಬರ್ತೈತೆ. ಸ್ಕೋಲಿಯಾಸಿಸ್, ಬೆನ್ನು ಮಣಿಸರವು ಹಿಂದಿನಿಂದ ನೋಡಿದರೆ, ಬೆನ್ನು ಮಣಿಸರ ಏನು ಮಾಡ್ತೈತೆ, ಹಿಂದಿನಿಂದ ನೋಡಿದರೆ ಒಂದು ಸರಳ ರೇಷ್ಮೆಯಂತೆ ಕಾಣ್ತೈತೆ. ಅದು ಕಾರಣಾಂತರದಿಂದ ಅದು ಏನಾಗ್ತೈತೆ, ಎಡ ಅಥವಾ ಬಲಕ್ಕೆ ವಕ್ರವಾದರೆ ಅದಕ್ಕೆ ಸ್ಕೋಲಿಯಾಸಿಸ್ ಅಂತೇಳಿ ಕರಿತೀವಿ. ಕಾರಣ ಒಂದೇ ಕಾಲಿನ ಮೇಲೆ ಭಾರ ಹಾಕಿ ನಿಲ್ಲುವ ರೂಢಿ, ಒಂದು ಕೈ ಬಹಳ ಉಪಯೋಗಿಸುವುದರಿಂದ, ದೋಷಯುಕ್ತ ಆಸನಗಳಿಂದ ಏನಾಗ್ತೈತಿ, ಈ ಸ್ಕೋಲಿಯಾಸಿಸ್ ನಿವಾರಣೆ ಆಗ್ತೈತಿ. ಅಂದರೆ ಒಂದೇ ಕಾಲಿನ ಮೇಲೆ ಭಾರ ಹಾಕಿ ನಿಲ್ಲುವ ರೂಢಿ, ಒಂದು ಕೈ ಬಹಳ ಉಪಯೋಗಿಸೋದ್ರಿಂದ ಏನಾಗ್ತೈತೆ, ಈ ಒಂದು ಸ್ಕೋಲಿಯಾಸಿಸ್ ರೋಗ ಬರ್ತೈತೆ. ಇದಕ್ಕೇನು ವ್ಯಾಯಾಮಗಳಿದ್ದಾವೆ ಅಂದರೆ ಚಕ್ರಾಸನ ಮಾಡಬೇಕು, ಧನುರಾಸನ ಮಾಡಬೇಕು, ವಕ್ರಾಸನ ಮಾಡಬೇಕು, ಸಲಾಕೆಗೆ ಜೋತು ಬಿದ್ದು ತೂಗುವುದು. ಇವೆಲ್ಲ ಮಾಡೋದ್ರಿಂದ ಏನಾಗ್ತೈತೆ, ಸ್ಕೋಲಿಯಾಸಿಸ್ ಕಂಟ್ರೋಲ್ಗೆ ಬರ್ತೈತೆ. ಇಷ್ಟು ಏನದು ನಿಲುವಿನ ದೋಷಗಳದು. ಮುಂದೆ ಏನು ನೋಡೋಣ ಅಂದರೆ ಈ ಒಂದು ಸಂದುಗಳು ಜಾಯಿಂಟ್ಸ್ ಬರ್ತವೆ. ಹಿಂದೆ ಮೂಳೆಗಳ ಬಗ್ಗೆ ನೋಡಿದ್ದೀವಲ್ಲ, ಇವಾಗ ಸಂದುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವಾಗ ಇಷ್ಟು ನಿಲುವಿಗೆ ಸಂಬಂಧಪಟ್ಟಿರೋದು, ನಿಲುವಿಗೆ ಸಾಕೀಗ. ಇಲ್ಲಿನ ಸ್ವಲ್ಪ ಇದೆ ನೋಡಿ, ಇಲ್ಲಾದರೆ ಇಲ್ಲಿ ಅವ್ರು ಕೊಟ್ಟಿಲ್ಲ. ಈಗ ತಾಕುವನಿ ಅಂದರೆ ಒಬ್ಬರದೊಬ್ಬರು ಒಬ್ಬೊಬ್ಬರು ಕಾಲಿನಾಗ್ತವೆ, ಮೊಣಕಾಲುಗಳು ತಾಕ್ತವೆ. ಮೊಣಕಾಲಿಗೆ ಮೊಣಕಾಲು 15 ಟೈಮ್ನಾಗ ತಾಕ್ತವೆ, ಅದಕ್ಕೆ ಏನಂತೀವಿ ನಾಲ್ಕನೇ ಅಂತೀವಿ. ಬಿಲ್ಲು ಬಾಲುಗಳು ಬೌಲ್ಯಾಗ ಅಂತ ಕರಿತೀವಿ. ಅಂದರೆ 2 ಮೊಣಕಾಲು ಈ ರೀತಿ ಬಿಲ್ಲಿನ ಥರ ಅಲ್ಲಿ ಕಾಣ್ತವೆ, ಈ ರೀತಿ ಕಾಣ್ತವೆ, ಅದಕ್ಕೆ ಏನಂತೀವಿ ಬೌಲಾಗಿಂತಾರೆ. ಚಪ್ಪಟೆ ಪಾದ ಅಂದರೆ ನಮ್ಮ ಕಾಲು ಹಿಂಗಿದೆ ಅಂದರೆ ಇದು ನೆಲಕ್ಕೆ ಸಾಪು ಹತ್ತಿರ್ತೈತಿ. ಇದು ನಮ್ಮ ಪಾದ ಏನಾಗ್ತದೆ ನೆಲಕ್ಕೆ ಈ ರೀತಿ ಸಾಪಾಗಿ ಹತ್ತಿರ್ತೈತೆ. ಅಂದರೆ ನಮ್ಮ ಕಾಲು ಹೆಂಗಿರ್ಬೇಕಂದ್ರೆ ಈ ರೀತಿ ಮೊಣಕಾಲು ಇದೆ ಇಲ್ಲಿ ಅಂದರೆ ಈ ರೀತಿ ಇಲ್ಲಿ ಗ್ಯಾಪ್ ಇರಬೇಕು, ಆದರೆ ಗ್ಯಾಪ್ ಇರೋದಿಲ್ಲ ಈ ಒಂದು ಫ್ಲ್ಯಾಟ್ ಫುಟಲ್ಲಿ. ಹಾಗಾಗಿ ಅದಕ್ಕೆ ಫ್ಲ್ಯಾಟ್ ಫುಟ್ ಅಂಥೇಳಿ ಕರಿತೀವಿ. ಇಷ್ಟು ದೋಷಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಂಧಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.